ಗೌತಮ ಬುದ್ಧರ ನುಡಿಮುತ್ತುಗಳು ಭಾಗ 2ಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವು ಯೋಚಿಸಿದಂತೆ ಆಗುತ್ತೀವಿ, ಅಂದುಕೊಂಡದ್ದನ್ನ ಆಕರ್ಷಿಸುತ್ತೀವಿ, ನಾವು ಕಲ್ಪಿಸಿಕೊಂಡದ್ದನ್ನೇ ರಚಿಸಲು ಸಾಧ್ಯ ಅಲ್ಲವೇ? ನಿಮ್ಮ ಅತಿ ಕೆಟ್ಟ ಶತ್ರು ಕೂಡ ನಿಮ್ಮ ಸ್ವಂತ ನಕಾರಾತ್ಮಕ ಆಲೋಚನೆಗಳಿಗಿಂತ ಹೆಚ್ಚಿಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಜೀವನವನ್ನು ಪ್ರೀತಿಸುವ ಮನುಷ್ಯ ವಿಷವನ್ನು ತ್ಯಜಿಸಿದಂತೆ ನೀವು ಕೆಟ್ಟ ಕೆಲಸಗಳನ್ನು ತ್ಯಜಿಸಿ. ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯಬೇಕು. ಮಾಡಬೇಕಿರುವುದನ್ನು ಉತ್ಸಾಹ ಸಂತೋಷದಿಂದ ಇಂದೇ ಮಾಡಿಬಿಡಿ. ಯಾರಿಗೆ ಗೊತ್ತು, ನಾಳೆಯೇ ಸಾವು ಬರಬಹುದು. ನೀವು ಯಾರಿಗಾದರೂ ದೀಪವನ್ನು ಬೆಳಗಿಸಿದರೆ ಅದು ನಿಮ್ಮ ದಾರಿಯನ್ನೂ ಸಹ ಬೆಳಕಾಗಿಸುತ್ತದೆ. ನೀವು ಕೋಪಗೊಂಡಿರಿ ಎಂದು ಯಾರೂ ಶಿಕ್ಷೆ ಕೊಡುವುದಿಲ್ಲ, ನಿಮ್ಮ ಕೋಪವೇ ನಿಮ್ಮನ್ನು ಶಿಕ್ಷಿಸುತ್ತದೆ. ನಿಮ್ಮ ಬಳಿ ಇರುವುದನ್ನು ನೀವು ಗೌರವಿಸದಿದ್ದರೆ ಸಂತೋಷ ಎಂದಿಗೂ ನಿಮ್ಮ ಬಳಿ ಬರುವುದಿಲ್ಲ. ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಿ, ಇಲ್ಲವಾದರೆ ನೀವು ಯಾರನ್ನೂ ಪ್ರೀತಿಸಲಾರಿರಿ. ನಿಜವಾದ ಸಂಬಂಧ ಹೃದಯದಿಂದ ಆಗಬೇಕೇ ಹೊರತು ಅವಶ್ಯಕತೆಗಳಿಂದಲ್ಲ. ನಾವು ಕೋಪಗೊಳ್ಳುತ್ತಿದ್ದೀವಿ ಎಂದರೆ ಅದು ಒಂಥರ ನಾವು ವಿಷ ಕುಡಿದು ಬೇರೆಯವರು ಸಾಯಲಿ ಎಂದು ನಿರೀಕ್ಷೆ ಮಾಡುವಂತಾಗಿದೆ. ನಿಮ್ಮನ್ನು ದ್ವೇಷಿಸುವವರನ್ನು ಮರೆತು ಬಿಡಿ, ಆದರೆ ಪ್ರತಿನಿತ್ಯ ನಿಮ್ಮನ್ನು ಪ್ರೀತಿಸುವವರನ್ನು ಎಂದಿಗೂ ಮರೆಯಬೇಡಿ. ನಿಜವಾದ ಪ್ರೀತಿ ಹುಟ್ಟುವುದೇ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳುವ ಮೂಲಕ. ಯಾರ ಮೇಲೂ ಸೇಡು ತೀರಿಸಿಕೊಳ್ಳಬೇಡಿ, ಅವರ ಕರ್ಮವೇ ಅವರನ್ನು ನೋಡಿಕೊಳ್ಳುತ್ತದೆ. ಪ್ರೇಮ ಪರಿಪೂರ್ಣವಾಗಿರಬೇಕಿಲ್ಲ, ಆದರೆ ಅದು ನಿಜವಾಗಿ ಇರಬೇಕಷ್ಟೇ. ಗೌತಮ ಬುದ್ಧರ ಈ 15 ನುಡಿಮುತ್ತುಗಳಿಂದ ನಿಮ್ಗೆಲ್ಲರಿಗೂ ಪ್ರೇರಣೆ ಸಿಕ್ಕಿದೆ ಅಂತ ಭಾವಿಸಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಒಂದಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೌತಮ ಬುದ್ಧರ ನುಡಿಮುತ್ತುಗಳು ಇನ್ಸ್ಪೈರ್ ಮಾಡಲಿ ಅಂತ ಹೇಳ್ತಾ, ನೀವಿನ್ನೂ ಆಕಾಶ ಶೈನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಥ್ಯಾಂಕ್ ಯು. ನಿಮ್ಮ ಸಮಯಕ್ಕೆ ಧನ್ಯವಾದಗಳು.